ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂದರೆ, ಈಗ ಜೆ ಡಿ ಎಸ್ ಪಕ್ಷ ಅಂತ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದೆ. ಈ ಜೆ ಡಿ ಎಸ್ ಪಕ್ಷದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅವರು 25ನೇ ವರ್ಷದ ಬೆಳ್ಳಿ ಹಬ್ಬನೀಗ ಮಾಡ್ಕೊಂಡಿದ್ದಾರೆ. ಆ ಬೆಳ್ಳಿ ಹಬ್ಬ 25 ವರ್ಷ ತುಂಬಿಸಿದ್ದಾರೆ. ಹೆಂಗಂದರೆ ದೇವೇಗೌಡರು ಮಹಾನ್ ಗ್ರೇಟ್ ನಾಯಕರು. ಅದೇ ತುಂಬ್ಕೊತು ಅಂತ ಇಟ್ಕೊಳ್ರಿ, ಇನ್ನೇನು ಇವರೇನು ತುಂಬಿಸ್ಲಿಲ್ಲ. ಹಂಗೆ ದಿನ ಕಳ್ಕೊಂಡು ಬಂತು, 25 ವರ್ಷ ಆಗೋಯ್ತು. ಇದಕ್ಕೆ ತಕ್ಕಂತೆ ಮಾತಾಡಿದ್ರು. ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆನೀಗ ನಮ್ಮ ನಿಖಿಲ್ ಕುಮಾರಸ್ವಾಮಿ ಭಾಳ ಚಂದವಾಗಿ ಹಂದವಾಗಿ ಅದನ್ನು ಬಿಡಿಸಿ ವರ್ಣನೆ ಮಾಡಿ ಹೇಳಿದ್ರು. ಒಂದೊಂದು ಕಾರ್ಯಕ್ರಮನೂ ಕೂಡ ದೇವೇಗೌಡರು ಮಾಡಿರ್ತಕ್ಕಂಥದ್ದು. ಬೆಂಗಳೂರಿಗೆ ಕುಡಿಯೋ ನೀರಿನಿಗ 4ನೇ ಹಂತದ ನೀರಿನಿಗ ತಂದಿದ್ದು ದೇವೇಗೌಡರು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರು. ಮತ್ತು ಎರಡನೇದು, ಮೆಟ್ರೋ ಸ್ಟೇಷನ್ನಿಗ ಈ ರಾಜ್ಯಕ್ಕೆ ತಗೊಂಬಂದಿದ್ದು ಯಾರಪ್ಪ ಮೊದಲು ಅಂತಂದರೆ ಅದು ಕುಮಾರಸ್ವಾಮಿ ಅಂತ ಹೇಳಿದ್ರು. ಅದೂ ನಿಜಾನೇ. ಮತ್ತು 4ನೇದು, ಗ್ರೇಟರ್ ಬೆಂಗಳೂರು ಅಂತ ಏನು ಈ ಕಾಂಗ್ರೆಸ್ ಪಕ್ಷ ಅನೌನ್ಸ್ ಮಾಡಿದೆ, ಈ ಅನೌನ್ಸ್ ಮಾಡಿರೋದೇ ಅವರ ಗ್ರೇಟರ್ ಬೆಂಗಳೂರು ಹಂಗಂತ ಅನೌನ್ಸ್ ಏನು ಮಾಡಿದ್ದಾರೆ ಅದೇ ಅವರ ನಾಮಕರಣ. ಅದು ಬಿಟ್ಟರೆ ಬೇರೆ ಏನು ಗ್ರೇಟರ್ ಬೆಂಗಳೂರು ಆಗಲಿಲ್ಲ, ಅಭಿವೃದ್ಧಿ ಮಾಡಲಿಲ್ಲ. ಅವರು ಹೇಳಿರ್ತಕ್ಕಂಥ ಎಲ್ಲದಕ್ಕಿಂತ ಹೆಚ್ಚಾಗಿ ರೋಡು ರಸ್ತೆಗಳು ಹಳ್ಳ ಬಿದ್ದು ಕೊಳ್ಳ ಹೊಡ್ಕೊಂಡು ಹೋಯ್ತಾ ಇದೆ. ಅದನ್ನು ಯಾವುದೂ ರೆಡಿ ಮಾಡಲಿಲ್ಲ ಇವರು. 3 ವರ್ಷ ಹಿಂಗೆ ತುಂಬಿಸ್ಬಿಟ್ರು ದಿನನಿಗ ಹಂಗಂತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಭಾಳ ಸ್ವಚ್ಛವಾಗಿ ಅಂದವಾಗಿ ತನ್ನ ಸಣ್ಣ ವಯಸ್ಸಾದ್ರೂ ಕೂಡ ತುಂಬ ಚೆನ್ನಾಗಿ ಎಲ್ಲರಿಗೂ ಬಿಡಿಯಾಗಿ ಹೇಳಿದ್ರು ಅಂತ ಹೇಳಿ ತಿಳ್ಕೊತೀನಿ. ಆಮೇಲೆ ದೇವೇಗೌಡರು ಮಾತಾಡಿ, ನಾನು 60 ವರ್ಷ ಕಾಲ ಕಾಂಗ್ರೆಸ್ನ ನೆರಳಲ್ಲೇ ಬೆಳಿಬೇಕು ಅಂತ ಕಾಂಗ್ರೆಸ್ ನೆರಳಲ್ಲೇ ಓಡಾಡಿದೆ. ಕಾಂಗ್ರೆಸ್ನವರು ನನಗೇನು ಮಾಡಿದ್ರು ಅಂದರೆ ಬೆನ್ನಿಗೆ ಚೂರಿ ಹಾಕಿದ್ರು. ಇಲ್ಲ, ಬೆನ್ನಿಗೆ ಚೂರಿ ಹಾಕ್ಸ್ಕೊಳ್ಳೋಕ್ಕೆ ಅವ್ರ ಜೊತೆಗೆ ಹೋದರು ಇವರು. ನನಗೆ ಗೊತ್ತಾದಾಗೆ. ಯಾಕೆಂಗಂತಂದರೆ ತನ್ನ ಸ್ವಂತ ಪಕ್ಷನಿಗೆ ಒಡೆದು ಚೂರು ಮಾಡಿ ಭಾರತೀಯ ಜನತಾ ದಳ ಅಂತ ಇದ್ದಿದ್ದನ್ನ ಜನತಾ ದಳ ಮಾಡಿದ್ರು. ದಳ ಹೋಗಿ ಈಗ JDS ಆಗೋಯ್ತು. ಹಿಂಗೆ ಎಲ್ಲ 4-5 ಪೀಸ್ ಮಾಡಿದ್ದು ಯಾರು ಮಹಾನ್ ಬಾರು ದೊಡ್ಡವರು ಹಂಗಂತಂದರೆ ಅದು ದೇವೇಗೌಡರೇ. ಸ್ವಂತ ಪಕ್ಷದಲ್ಲಿ ಇದ್ದಂಥ ರಾಮಕೃಷ್ಣ ಹೆಗಡೆ ಅವರು JDU ಅಂತ ಮಾಡಿಕೊಂಡು ಹೋದರು. ಇವತ್ತೇನು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಇದ್ದಾರೆ ಮುಖ್ಯಮಂತ್ರಿಯಾಗಿ, JDUನಲ್ಲೇ ಇದ್ದಾರೆ. JDUನಲ್ಲಿ BJP ಜೊತೆ ಸಖ್ಯ ಬೆಳೆಸ್ಕೊಂಡು ಅವರು 20 ವರ್ಷ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಯಾರು? ನಿತೀಶ್ ಕುಮಾರ್ ಅವರು JDUನಲ್ಲಿ 20 ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹೆಂಗಂದರೆ ದೇವೇಗೌಡರು ಕೂಡ ಮಾಡ್ಬೋದಾಗಿತ್ತು. ಆದರೆ ಇವರ ಜಾತ್ಯತೀತ ನಿಲುವು ಇದೆಯಲ್ಲ, ಈ ಜಾತ್ಯತೀತ ನಿಲುವು ಈಗ ದೇವೇಗೌಡರನ್ನ ಸುಟ್ಟಾಕ್ಬಿಡ್ತು. ಜಾತ್ಯತೀತ ನಿಲುವು ಅಂತಂದರೆ ಹೆಂಗೆ ಅಂತಂದರೆ, ಮಾತೆತ್ತರೆ ನಾನು JDSಗೆ ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿದ್ರೆ ಇದೇನು ಮುಸ್ಲಿಮ್ ಆಗಿ ಹುಡ್ತೀನಿ ಅಂತೇಳಿ ಅನೌನ್ಸ್ ಮಾಡ್ಕೊಂಡಿದ್ರು. ಆಮೇಲೆ ಅದೆಲ್ಲ ಕಮ್ಮಿ ಆಯ್ತಾ ಬಂತು ಅಂತ ತಿಳ್ಕೊಳ್ಳಿ. ಈಗ ಅದನ್ನೇ ಇದನ್ನ ಪ್ರಸ್ತಾವನೆ ಮಾಡ್ತವ್ರೆ ಅವರ ಶಿಷ್ಯ ಯಾರು? CM ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅಲ್ಲ, ಮುಲ್ಲಾ ರಾಮಯ್ಯ. ಅದೇ ಥರ ಹೇಳಿದರು, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನು ಮುಸ್ಲಿಮ್ ಆಗಿ ಹುಟ್ತೀನಿ ಹಂಗಂತ. ಹಂಗಾಯ್ತು ಇದು. ಈಗ ಕುಮಾರಸ್ವಾಮಿಯವರು ಸೆಂಟ್ರಲ್ ಮಿನಿಸ್ಟ್ರ್ ಆಗಿದ್ದಾರೆ. ಜನತಾ ದಳದಿಂದ BJPಯ ಸಖ್ಯ ಬೆಳೆಸಿ ಅವರು ಈಗಾಗಲೇ 2 ವರ್ಷ ಕಾಲ ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರ್ ಆಗಿ ಜನತಾ ದಳದ ಮತ್ತು BJP ಸಖ್ಯದಿಂದ ಈಗ ಸೆಂಟ್ರಲ್ ಮಿನಿಸ್ಟ್ರ್ ಆಗಿ ಕೈಗಾರಿಕೆ ಮಿನಿಸ್ಟ್ರ್ ಆಗಿದ್ದಾರೆ. ಅವರು ಎಲ್ಲ ರಾಜ್ಯಗಳಲ್ಲೂ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಕೆಲಸನೀಗ ಪ್ರಾರಂಭ ಮಾಡೋಕ್ಕೆ ಇವರು ಸಪೋರ್ಟ್ ಇಲ್ಲ. ಯಾರ್ದು ಸಪೋರ್ಟ್ ಇಲ್ಲ? ಮುಖ್ಯಮಂತ್ರಿಗಳದ್ದು. ಸೆಂಟ್ರಲ್ ಮಿನಿಸ್ಟ್ರುಗಳಿಗೆ ಏನು ಕೊಡಬೇಕಾಗಿರುತ್ತೋ ಗೌರವನೀಗ ಆ ಗೌರವ ಕೊಡೋ ಯೋಗ್ಯತೆಯೂ ಇಲ್ಲ ಇವ್ರಿಗೆ. ಯಾರಿಗೆ? CM ಸಿದ್ದರಾಮಯ್ಯ ಅವ್ರಿಗೆ. ಇನ್ನೆಲ್ಲಿ ಇವರು ಸಪೋರ್ಟ್ ಮಾಡ್ತಾರೆ? ಮತ್ತು ಇನ್ನೆಲ್ಲಿ ಅವ್ರ ಕೈಯಲ್ಲಿ ಆ ಕೆಲಸ ಮಾಡಿಸ್ಕೊಳಕ್ಕಾಗುತ್ತೆ? ಅರ್ಥ ಆಯ್ತಾ? ಈಗ ಈ ಮೆಟ್ರೋ ಮತ್ತು ಇದನ್ನೆಲ್ಲ ಅವತ್ತು ಬರೀ MLA ಆಗಿದ್ರು ಇವರು. ಯಾರು? ಯಾವ ಮಂತ್ರಿನೂ ಆಗಿರಲಿಲ್ಲ, ಏನೂ ಇರಲಿಲ್ಲ. ಆವಾಗ 18 ತಿಂಗಳು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪನ ಜೊತೆ ಕೂಡಿ ಮುಖ್ಯಮಂತ್ರಿಯಾಗಿ ಮೊದಲನೇ ವರ್ಷದಲ್ಲೇ ಸುಮಾರು ಕಾರ್ಯಕ್ರಮಗಳೀಗ ಆವಾಗ ಭಾಳ ಚೆನ್ನಾಗೇ ಇತ್ತು. 17 ವರ್ಷದ ಹಿಂದೆ
ತುಂಬ ಚೆನ್ನಾಗಿ ಕೆಲಸಗಳನ್ನು ಮಾಡಿದರು ಕುಮಾರಸ್ವಾಮಿಯವರು. ಆದರೆ ಅದನಿಗೆ ಈಗ ಮಾಡೋದಕ್ಕೆ ಅವ್ರಿಗೆ ಮತ್ತೆ ಇನ್ನೊಂದು ಸತಿ ಕಾಂಗ್ರೆಸ್ ಜೊತೆ ಸಖ್ಯ ಮಾಡಿದ್ರು. ಆವಾಗಲೂ ಮಾಡೋಕ್ಕೆ ಬಿಡಲಿಲ್ಲ. ಅರ್ಧಂಬರ್ಧ ಮಾಡಿ 25,000 ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡಿದ್ರು. ಆ ಸಾಲ ಮನ್ನಾ ಯಾವಾಗ ಆಯಿತೋ ಇವ್ರಿಗೆಲ್ಲ ಕಣ್ಣುರಿವು ಶುರು ಆಗ್ಬಿಡ್ತು. ಓಹೋ, ಇವ್ರನಿಗೆ ಪರ್ಮನೆಂಟಾಗಿ ಬಿಟ್ಟರೆ ನಮ್ಮ ಕಾಂಗ್ರೆಸ್ನಿಗೆ ಸರ್ವಸ್ವನಾಶ ಮಾಡ್ತಾರೆ ಅಂದ್ಬಿಟ್ಟು ಅವರ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಕೆಲವು MLAಗಳನ್ನೀಗ ನೀವು BJPಗೆ ಹೋಗ್ಬಿಡಿ ಹಿಂಗಂತೇಳಿ BJP ಕಳಿಸಿ BJPಯಿಂದ ಮುಖ್ಯಮಂತ್ರಿ ಮಾಡಿಸಿ ತಾವು ವಿರೋಧ ಪಕ್ಷದ ನಾಯಕ ಆಗೋದಕ್ಕೆ ಕೆಲಸ ಮಾಡಿಕೊಂಡ್ರು. ಯಾರು? ನಮ್ಮ CM ಸಿದ್ದರಾಮಯ್ಯ. ಅಧಿಕಾರದ ಆಸೆಯಿಂದ ಕಡೆಗೆ ಆ ವಿರೋಧ ಪಕ್ಷ ನಾಯಕ ಆದರು. 5 ವರ್ಷ ಹಂಗೆ ತುಂಬಿಸ್ಬಿಟ್ರು. ಕಡೆಗೆ ಈಗ ನಾನು 5ಕ್ಕೆ ಫ್ರೀ ಕೊಡ್ತೀನಿ ಅಂತೇಳಿ ಈ ಅಪ್ಪನೂ ಅಲ್ಲ 5 ಫ್ರೀ ಕೊಡ್ತೀನಿ ಅಂತ ಆ ಬುದ್ಧಿ ಇಲ್ಲದ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ, ಬುದ್ಧಿ ಇಲ್ಲದ ಅಧ್ಯಕ್ಷ ಏನು ಮಾಡ್ದ, ಆ ರೋಡಲ್ಲಿ ನಿಂತ್ಕೊಂಡು ಒಂದೊಂದು ರೋಡಲ್ಲಿ ನಿಂತ್ಕೊಂಡು ಒಂದೊಂದನಿಗ ಅನೌನ್ಸ್ ಮಾಡಿಬಿಟ್ಟು ಹೊಟ್ಟೋದ. ಅಷ್ಟು ದುಡ್ಡು ನಮ್ಮ ಹತ್ರ ಇದೆಯಾ ಇಲ್ವಾ ಯಾವ ರೀತಿ ಕೂಡ ಯೋಚನೆ ಮಾಡಲಿಲ್ಲ, ಆಲೋಚನೆ ಮಾಡಲಿಲ್ಲ. ಎಲ್ಲ ಆಲೋಚನೆ ಮಾಡಿ ಹೇಳ್ಬಿಟ್ಟು ಈಗ ಸಿದ್ದರಾಮಯ್ಯ ಎತ್ತಗೂ ಇಲ್ಲದೆ ಒದ್ದಾಡ್ತಾ ಇರೋದು. ಅದಕ್ಕಾಗಿ ಕಾರ್ಯಕ್ರಮನಿಗ ಯಾವುದೇ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. 5 ಫ್ರೀ ಬೇಸ್ ಅಂತ ಕೊಟ್ಬಿಟ್ಟು ಎಲ್ಲ ದುಡ್ಡು ಅರ್ಧ ಅಲ್ಲ 40% ದುಡ್ಡು ಅದಕ್ಕೆ ಹೋಗ್ಬಿಡುತ್ತೆ. ಆವಾಗ ಇನ್ನು ಉಳಿಕೆ ದುಡ್ಡಲ್ಲಿ 60%ಅಲ್ಲಿ ಸಂಬಳ ಗೌರ್ಮೆಂಟ್ಗೆ ನೌಕರರಿಗೆ ಸಂಬಳ ಕೊಡಬೇಕು, ಬಡ್ಡಿ ಕಟ್ಟಬೇಕು. ಇದೇ ಆಗಿದೆ. ಹೀಗಾಗಿ ಏನು ಕೆಲಸಗಳು ಯಾವುದೇ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. 5 ವರ್ಷ ಹಿಂಗೆ ತುಂಬಿಸ್ತಾರೆ. ಮುಂದೆ ಈ ಜನತಾದಳ ಏನೀಗ ಉಪಚುನಾವಣೆಯಲ್ಲಿ BJP ಮತ್ತು ಜನತಾದಳ ಸಖ್ಯ ಮಾಡಿದೆ. ಸುಮ್ಮನೆ ಬಾಯಿ ಮಾತಿಗೆ ನಡೀತಾ ಇದೆ. ಆದರೆ ಎಲ್ಲೋದ್ರೂ ಇವರು ಹೇಳ್ಕೊಳ್ಳಲ್ಲ. ಸಖ್ಯ ಅಂತ ಹೇಳ್ಕೊತಾ ಇದ್ದಾರೆ JDSನವರು. ಆದರೆ BJP ಹೆಸರನ್ನ ಹೇಳಲ್ಲ. 2 ಪಾರ್ಟಿಗಳ ಜೊತೆ ಸಖ್ಯ ಅಂತಾರೆ. ಯಾವ 2 ಪಾರ್ಟಿ ಅಂತ? BJP ಪಾರ್ಟಿ ಅಂತ ಹೇಳಲ್ಲ ಕುಮಾರಸ್ವಾಮಿಯವರು. ಭಾಳ ಬುದ್ಧಿವಂತಿಕೆಯಿಂದ ಹೇಳ್ತಾರೆ. ಯಾಕೆಂದರೆ ನಾಳೆ ಒಂದು ದಿವಸ ಹೆಚ್ಚು ಕಡಿಮೆ ಆದರೆ ನಾನೇ ಸಪ್ರೇಟ್ ನನ್ನ ದಾರಿ ನನಗೆ ಅಂತ ಅಂದ್ಕೊಂಡು ಹೋಗೋಕ್ಕೆ ಏನು ಬೇಕೋ ಆ ದಾರಿನೆಲ್ಲ ಅವರೇ. ತುಂಬ ಕಿಲಾಡಿ ಕುಮಾರಸ್ವಾಮಿ ಅಂತ ರಾಜಕಾರಣ ಮಾಡೋದ್ರಲ್ಲಿ ತುಂಬ ಚಾಣಾಕ್ಷ. BJP ಜೊತೆ ಹೋಗಿ ಯಾವುದೋ ಅದು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕ್ಯಾನ್ವಾಸ್ ಮಾಡ್ಬೋದಾಗಿತ್ತು 15 ದಿವಸ ಮುಂಚೆನೇ. ಕೊನೆಗೆ 1 ದಿನನೋ 2 ದಿನನೋ ಹೋಗಿ ನಾವು ಇದ್ದೀವಿ, ನಾವು ಬದುಕಿದ್ದೀವಪ್ಪ ಹಂಗಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅದು ಎಷ್ಟು ನಿರ್ಣಾಯಕವಾಗಿ ಓಟ್ ಹಾಕ್ತಾರೆ ಜನ ಅನ್ನೋದನ್ನೀಗ ಕಾದು ನೋಡಬೇಕಾಗಿದೆ. ಈ ರಾಜ್ಯದ ಜನ ಅವರ ಒಳಗಿನ ಮರ್ಮವೇ ಬೇರೆ. BJP ಜೊತೆ ಇದ್ದಾರೆ. BJP ಜೊತೆಯಲ್ಲಿ ಇರೋರ್ನೂ ಕೂಡ ಕಾಲು ಎಳೆದು ಈಚೆ ಕರೆಯತಕ್ಕಂಥ ಜನ ಜಾಸ್ತಿ ಆಗಿದ್ದಾರೆ. ನಮ್ಮ ರಾಜ್ಯದ ಜನ ನಮಗೆ ಅಪಮಾನ ನೀಡೋದು. BJP ಏನೋ ಯಾವುದೋ ಒಂದು ಮೈನ್ ಮಾರೋ ಮತ್ತು ಇದರಿಂದ ನಾವು ಬಂದಿರತಕ್ಕಂಥದ್ದು ರೀತಿಯಾಗಿ ಇದನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ JDS ಪಕ್ಷದ 25 ವರ್ಷದ ಬೆಳ್ಳಿ ಹಬ್ಬನಿಗ ದೇವೇಗೌಡರು ಹೇಳ್ತಾಯಿದ್ರು, ಇದನ್ನೀಗ ಇವತ್ತಿನ ಹುಟ್ಟುಹಬ್ಬ ಅಂದ್ಕೊಳ್ಳಿ ಹಿಂಗಂತ. ಅಂದರೆ ಈಗ ಮರುಜೀವ ಆಗಿದೆ ಹಿಂಗಂತ. ಯಾಕೆ ಇನ್ನೊಂದು 25 ವರ್ಷ ಹಿಂಗೆ ತಳ್ಳೋಣ ಅಂತ. ಆದರೆ ಕಾಂಗ್ರೆಸ್ ಜೊತೆ ಹೋಗಿ ಅರ್ಧ ಪಾರ್ಟಿನಿಗೆ ಹಾಳು ಮಾಡಿಕೊಂಡ್ರು. ಮತ್ತು ಅಲ್ಲಿರೋ MLAಗಳು ಹಂಗೆ ಅವರೇ. ಅದೇ ಯಾವನೋ ಒಬ್ಬ ಮಾಮೂಲಿ ಕಾರ್ಯಕರ್ತನಿಗೆ ಕಾಂಗ್ರೆಸ್ನವ್ರು ಸೇರಿಸ್ಕೊಳ್ಳಲ್ಲ. MLA ಆಗಿದ್ದ ಒಂದು ಸತಿ ಅಂದರೆ ಬಾ ನಾನು ನಿನ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಆಲಸ್ಯ ಒಡ್ಡಿ ಕರ್ಕೊತಾರೆ. ಆಮೇಲೆ ಅಲ್ಲೋಗಿ ಏನೂ ಇಲ್ಲ. ಆ ಬಂಡೆ ಕೆಲವರು ಅವರೇ ಹಿಂದೆ ಹೋದವರು. ಅವರು ಯಾಕೆ ಹೋದ್ರು ಅಂತಲೇ ಗೊತ್ತಿಲ್ಲ. ಏನು ಸಮಸ್ಯೆ ಆಯಿತು ಅಂತಲೇ ಗೊತ್ತಿಲ್ಲ ಜನತಾದಳದ ಪಾರ್ಟಿನಲ್ಲಿ. ಅದು ಯಾಕೆ ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಎಗೆದು ಓಡಾಡ್ತಾರೋ ಏನೋ. ಅಲ್ಲಿ ಹೋಗ್ಬಿಟ್ಟು ಏನೋ 2 ಕೊಂಬು ಇಸ್ಕೊಂಡಿಲ್ಲ. ಹೋಗಿ ಬಂದಿದ್ದ ತಕ್ಷಣ ಅವ್ರಿಗೇನು ಮಣೆ ಹಾಕಲಿಲ್ಲ ಕಾಂಗ್ರೆಸ್ನವರು. ಏನೂ ಕೊಟ್ಟಿಲ್ಲ. ಅವನೆಲ್ಲ ಅವರು ಅರಸೀಕೆರೆ MLA ಶಿವಲಿಂಗೇಗೌಡ ಏನು ಮಾಡ್ದ, ಹೋದ. ಏನು ಕೊಟ್ಬಿಟ್ರು ಅಲ್ಲೋಗಿ? ಏನೂ ಕೊಟ್ಟಿಲ್ಲ. ಸುಮ್ಮನೆ ಬೊಬ್ಬೆ ಬಡ್ಕೊಂಡು ಓಡಾಡ್ತಾವ್ರೆ. ಹಿಂಗೆ ಈ ಥರ ಇನ್ನೂ ಬೇಜಾನ್ ಜನ ಹೋಗವ್ರೆ ಜನತಾದಳದಿಂದ ಕಾಂಗ್ರೆಸ್ಗೆ. ಕಾಂಗ್ರೆಸ್ಸಲ್ಲಿ ಏನು ಕೊಡ್ತಾರೆ? ಏನೂ ಇಲ್ಲ. ಆ ಸಾಯ್ತಕ್ಕಂಥ ಪಕ್ಷನಿಗೆ ಜೀವ ಕೊಡ್ತಾರೆ ಇವ್ರೋಗಿ ಜೀವ ಕೊಟ್ಟು ಮತ್ತು ಇನ್ನೊಂದು ಪಾರ್ಟಿಗೆ BJPಗೆ ಮತ್ತು ಇವ್ರಿಗೆ ಜನತಾದಳಕ್ಕೇ ಕಷ್ಟ ಕೊಡ್ತಾವ್ರೆ. ಆ ಬೆಳೆಗೂ ಬಿಡ್ತಾಯಿಲ್ಲ.
ಎಲ್ಲ ಬೆಳೆದು ಈ ಸತಿ ಎಲ್ಲ ಮೊಳಕೆ ಆಗುತ್ತೆ, ಪೈರು ಬರ್ತದೆ ಅನ್ನೋ ಟೈಮ್ಗೆ ಇವರು ಇನ್ನೊಂದು ತಂತ್ರ ಹುಡುಕ್ತಾರೆ. ಯಾರು? ಈ ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳು, ಜೆ ಡಿ ಎಸ್ ಎಮ್ ಎಲ್ ಎಗಳು, ಮಾಜಿ ಎಮ್ ಎಲ್ ಎಗಳು, ಎಂ ಪಿಗಳು ಎಲ್ಲ ಏನು ಗೊತ್ತಾ, ಅದೇನೋ ಕಾಂಗ್ರೆಸ್ಸಲ್ಲಿ ಏನೋ ಕೊಡ್ತಾರೆ ಅಂತ. ಏನೂ ಕೊಡಲ್ಲ. ಅಲ್ಲಿ ಯಾವ ಪಾರ್ಟಿನಲ್ಲೂ ಏನೂ ಕೊಡಲ್ಲ. ಅವನವನ ಬುದ್ಧಿವಂತಿಕೆಯಿಂದ ಅವನು ಸಂಪಾದನೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ದೇವೇಗೌಡರು ಬೆಳ್ಳಿ ಹಬ್ಬದ ಪ್ರಯುಕ್ತ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ಮಾತಾಡಿರ್ತಕ್ಕಂಥ ವಿಷಯಗಳು ನಾನು ಹೆಚ್ಚಿಗೆ ಹೇಳೋಕ್ಕಾಗಿಲ್ಲ, ಸ್ವಲ್ಪ ಕಡಿಮೆ ಹೇಳಿದ್ದೀನಿ. ದೇವೇಗೌಡರಿಗೆ ಆಯುಸ್ಸು ಆರೋಗ್ಯನ ಕೊಡಲಿ ಅಂತ ಕೇಳ್ತಾ ಇಷ್ಟು ಹೇಳಿ ನಾನು ನನ್ನ ಮುಂದಕ್ಕೆ ಇಷ್ಟು ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.